ಎಷ್ಟೊಂದು ಖುಷಿಯಾಗಿದ್ದೀರಾ? ಏನ್ ಹಬ್ಬಕ್ಕೆ ಅಚ್ಚು ಬಾಬಾ ಬರ್ತಿದಾರಂತಾನ? ಅಲ್ಲ, ಮತ್ತೆ ಮಾವ ನನ್ನ ಎಲ್ರ ಮುಂದೆ ಹೊಗಳಿದ್ರಲ್ವಾ, ಅದಕ್ಕೆ. ಓ, ಇದು ವಿಷಯ. ಹ್ಞೂ ಹಸ್ಬೆಂಡು, ಎಲ್ರು ನೀವೇ ಮುಂದೆ ನಿಂತು ಅಕ್ಕ ಅಣ್ಣನ ಮದುವೆ ಮಾಡಿಸಿದೀರಾ ಅಂತ ಅನ್ಕೊಂಡಿದ್ರು. ಆದ್ರೆ ಇದ್ರಲ್ಲಿ ನಿಮ್ದೇ ಎಷ್ಟು ಪಾಲಿತ್ತು, ನಂದು ಅಷ್ಟೇ ಪಾಲಿದೆ ಅಂತ ಮಾವ ಎಲ್ರಿಗೂ ಅರ್ಥ ಮಾಡಿಸಿದ್ರು. ಅದಕ್ಕೆ ಖುಷಿಯಾಗಿದ್ದೀನಿ. ಓ, ಏನ್ ನನ್ ಜೊತೆನೆ ಕಾಂಪಿಟೇಷನ್? ಅಯ್ಯೋ ಇಲ್ಲಪ್ಪ, ನೀವೆಲ್ಲೋ ನಾನು ಅಲ್ಲೇ ಹಸ್ಬೆಂಡು. ನಿಜ ಹೇಳಿ, ನಿಮ್ಗೆ ನನ್ನ ಬಗ್ಗೆ ಏನ್ ಅನ್ಸುತ್ತೆ? ಏನ್ರಿ ಗೋಳು ನಿಮ್ದು ರೀ? ಅತ್ತಿಗೆ ಮಾತಾಡಿಸ್ತಿಲ್ಲ ಅನ್ನೋ ಟೆನ್ಷನ್ ಅಲ್ಲಿ ನಾನಿದ್ರೆ ನನ್ನ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕೇಳ್ತಿರಲ್ಲ ನೀವು. ತಲೆ ಕೇಳಿಸ್ಕೊಬಿಡಿ ಹಸ್ಬೆಂಡು, ಅವ್ರಾಗೆ ಬಂದು ನಿಮ್ಮ ಹತ್ರ ಮೊದ್ಲಿನ ತರ ಮಾತಾಡ್ಸ್ತಾರೆ. ಆದ್ರೆ ಈ ದೀಪ ಎಲ್ ಕೈ ಇಟ್ರು ಕೆಲ್ಸ ಆದಂಗೆ, ಗೊತ್ತಾಯ್ತಾ? ಅಂದ್ರೆ ಈಗ ಅಕ್ಕ ಅಣ್ಣ ವಿಷಯ ತಗೊಳ್ಳೋಣ. ನಾನ್ ಮುಂದೆ ನಿಂತು ಅವ್ರಿಬ್ರು ಮದ್ವೆ ಮಾಡಿಸ್ಬೇಕು ಅಂತ ಗಟ್ಟಿಯಾಗಿ ನಿರ್ಧಾರ ತಗೊಳಿದ್ಕೆ ನೀವ್ ನನ್ ಜೊತೆ ಬಂದಿದ್ದು. ಅಂದ್ರೇನು? ಎಲ್ಲ ಕ್ರೆಡಿಟ್ ನೀವೇ ತಗೋಬೇಕು ಅಂತಾನ? ಹಂಗೇನಿಲ್ಲಪ್ಪ. ನೋಡ್ರಿ, ಈಗ ಅಚ್ಚು ಮದ್ವೆ ವಿಚಾರಕ್ಕೆ ಅತ್ತಿಗೆ ನನ್ನ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ ಅಂತ ಗೊತ್ತು ತಾನೆ. ಅಂದ್ಮೇಲೆ ಈ ವಿಚಾರದಲ್ಲಿ ನೀವೆಷ್ಟು ಕಷ್ಟಪಟ್ಟಿದ್ರೋ ಅಷ್ಟೇ ಕಷ್ಟ ನಾನು ಪಟ್ಟಿದ್ದೀನಿ ಅಂತ ತಾನೇ ಅರ್ಥ. ಅದೇನೋ ಸರಿ ಹಸ್ಬೆಂಡು, ಆದ್ರೆ ಯಾಕೋ ನಿಮ್ ಅತ್ತಿಗೆ ಅದು ಅತಿ ಆಯ್ತಪ್ಪ. ಯಾಕ್ರಿ? ಇನ್ನೇನ್ ಹಸ್ಬೆಂಡು, ಅವ್ರು ನೋಡಿದ ಹುಡ್ಗ ಸರಿ ಇಲ್ಲ ಅಂತ ನಾವ್ ಅವ್ರಿಗೆ ಹೇಳಿದ್ಮೇಲೂ ನೀವ್ ಮಾಡಿದ್ದೆ ತಪ್ಪು ಅಂತ ಅವ್ರು ಹಠ ಸಾಧಿಸ್ತಿದ್ದಾರೆ. ಅಲ್ಲ, ಅವ್ರು ಎಂತ ಮಣ್ಣು ಸ್ವಭಾವ, ಅದ್ ನಿಮ್ಗೆ ಅರ್ಥ ಆಗ್ತಿಲ್ವಾ? ದೀಪ ಅವರೇ, ಸಾಕು. ಅವ್ರು ನನ್ನನ್ನು ಮಾತಾಡಿಸ್ತಿಲ್ಲ ಅನ್ನೋ ಕಾರಣಕ್ಕೆ ಅತ್ತಿಗೆ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡಬೇಡಿ. ಅಲ್ಲ ಹಸ್ಬೆಂಡು, ಮಾತಾಡಬೇಡಿ. ಅವ್ರಿಗೆ ಮದ್ವೆ ಇಷ್ಟ ಇಲ್ಲ ಅಂದ್ರೆ ಆಮೇಲೆ ಅವರೇ ಅವರಿಬ್ರನ್ನ ಒಪ್ಲಿಲ್ವಾ? ಅಲ್ಲ, ಅವರೇ ನಿಂತು ಖುಷಿಯಾಗಿ ಅಚ್ಚು ಬಾವಂಗೆ ಊಟನೂ ಬಡಿಸಿದ್ರು. ಈಗ ಗೌರಿ ಗಣೇಶ ಹಬ್ಬಕ್ಕೆ ಕರೆಯಕ್ಕೆ ಅವ್ರ ಮನೆಗೆ ಹೋಗಿಲ್ವಾ? ಹೌದು, ಆದ್ರೆ ಮತ್ತಿನ್ನೇನು ನಿಮ್ಮ ಪ್ರಾಬ್ಲಮ್ಮು? ಮಗನ ಸ್ಥಾನದಲ್ಲಿರೋ ನಾನು ಒಂದ್ ಮಾತು ಹೇಳ್ದೆ ಇಂಥ ಕೆಲಸ ಮಾಡಿದೆ ಅಂತ ಅವ್ರಿಗೆ ಕೋಪ ಬಂದಿದೆ. ಅಷ್ಟು ಮಾತ್ರಕ್ಕೆ ಅವ್ರ ಬಗ್ಗೆ ಹಗುರವಾಗಿ ಮಾತಾಡೋದು ಸರಿ ಅಲ್ಲ. ಅಧಿಕಾರ ನಿಮ್ಗೆ ಇಲ್ಲಿ ಯಾರು ಕೊಟ್ಟಿಲ್ಲ. ಇನ್ನೊಂದ್ ಸರ್ತಿ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದ್ ಸರ್ತಿ ಅಲ್ಲ 10 ಸರ್ತಿ ಯೋಚನೆ ಮಾಡಿ. ಆಯ್ತು ಬಿಡಿ ಹಸ್ಬೆಂಡು, ಅವ್ರ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅನ್ನೋ ಬೇಜಾರಿಂದ ನಾನು ಈ ತರ ಹೇಳ್ದೆ ಹೊರತು ಬೇರೆ ಯಾವ ಉದ್ದೇಶನೂ ಇರಲಿಲ್ಲ. ಇನ್ಯಾವತ್ತು ಅವ್ರ ಬಗ್ಗೆ ನಿಮ್ ಬಾಯಲ್ಲಿ ಇಂಥ ಮಾತು ಬರೋದು ನನಗೆ ಕೇಳಿಸ್ಬಾರ್ದು. ಹೇಳಲ್ಲ ಹಸ್ಬೆಂಡು. ಒಂದ್ ನಿಮಿಷ, ನಿಮ್ಗೇನು ಕೊಡ್ಬೇಕು, ತಗೊಳ್ಳಿ. ಏನಿದು? ಅದೇ ಹಸ್ಬೆಂಡು, ಈ ಮನೆ ಸಾಲ ತೀರ್ಸ್ಬೇಕಿತ್ತಲ್ವಾ, ಅದ್ರದ್ದೊಂದು ಕಂತು 2,000 ಇದೆ. ಮೊದಲು ದೊಡ್ಡವ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಹೇಗೆ ಗೌರವ ಕೊಡ್ಬೇಕನ್ನೋದು ಕಲ್ತ್ಕೊಳ್ಳಿ, ಆಮೇಲೆ ಇದೆಲ್ಲ.